ಇವತ್ತೇನ್ ಗೊತ್ತಾ ಗೈಸ್ ಸ್ಪೆಷಲ್ ಆಲ್ರೆಡಿ ಏನೋ ಟ್ರಿಪ್ ಹೊಡಿತಾ ಇದೀವಿ. ನಿನ್ನೆ ಬರ್ಡೇ ಆಯ್ತಲ್ಲ ಗೈಸ್ ಇವನ್ ಗೊತ್ತಲ್ವಾ, ಅಭಿಷೇಕ್ ಬೀರಾಜು ಅಂದ್ಬಿಟ್ಟು. ಗೈಸ್ ಇಲ್ಲಿ ನೋಡಿ ಗೈಸ್, ಫುಲ್ ಸಾಕ್ಸ್ ಹಾಕೋ ಬಂದವನು, ಏನಕ್ಕಂತ ಗೊತ್ತಿಲ್ಲ, ಚಪ್ಲಿಗೆ ಮೈಕ್ ಎತ್ಕೊಂಡು ಹೋಗಿದ ತಕ್ಷಣ ಅವನ್ ಏನು ಬ್ಲಾ 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 ಆಗ್ಬಿಡ್ತದೆ. ಅದ್ರ ಹಿಂದೆ ಒಬ್ರು ಇದಾರೆ. ಬ್ರೋ ನೀವು ಹೂ ಅಂದಿದ್ರೆ ಕಾರ ಹಚ್ಬಿಡ್ಬೋದಾಗಿತ್ತು. ಪೀಕ್ ಬಂದಿದೀವಿ ಗೈಸ್, ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. 2 ನಿಮಿಷ ಪ್ಯಾಕೆಟ್ ಹಾಕ್ತಿವಿ. ವಾಯ್ಸ್ ಕೇಳಿಸ್ಕೊಂಡ್ರ ಲಾಸ್ಟಿಗೆ 300 ಅಲ್ಲೇ ಕೆಲಸ ಮುಗೀತು ಗೈಸ್. ಫುಲ್ ವ್ಯೂ ಪಾಯಿಂಟ್, ಟಾಪ್ ಕ್ಲೈಂಬಿಂಗ್, ವಾಟ್ಸ್ ಹ್ಯಾಪನಿಂಗ್. ತುಂಬಾ ಚೆನ್ನಾಗಿದೆ ಗೈಸ್. ಇಟ್ ಇಸ್ ಲೈಕ್ ವಾವ್. ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೇನು ಗೊತ್ತಾ ಗೈಸ್ ಸ್ಪೆಷಲು, ಆಲ್ರೆಡಿ ಏನೋ ಟ್ರಿಪ್ ಹೊಡಿತಾ ಇದೀವಿ. ಅದಕ್ಕೋಸ್ಕರ ನಿಮಗೆ ಹೊಸ ಜಾಗ ತೋರ್ಸೋಣ ಅಂತ ಹೋಗ್ತಾ ಇದೀವಿ. ಇವತ್ತು ಸ್ವಲ್ಪ ಹಳೆ ಫ್ರೆಂಡ್ಸು ಇದ್ದಾರೆ, ಪ್ಲಸ್ ಒಬ್ರು ಹೊಸ ಫ್ರೆಂಡು ಬಂದಿದ್ದಾರೆ. ಎಲ್ಲ ನಾನು ತೋರಿಸ್ತೀನಿ, ಎಂಜಾಯ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಗೈಸ್ ನೋಡಿ, ಎಲ್ಲ ಪೂಜೆಗೆ ಪ್ರಿಪ್ರೇಷನ್ ಮಾಡ್ತವ್ರೆ, ನೋಡ್ಕೊಬಿಡಿ ಒಂದ್ಸಲಿ. ಗೈಸ್ ಇವನ್ ಗೊತ್ತಲ್ವಾ, ಅಭಿಷೇಕ್ ಬೀರಾಜು ಅಂದ್ಬಿಟ್ಟು, ನಮ್ಮ ಹಳೆ ಫ್ರೆಂಡು, ಹಳೆ ಸ್ನೇಹಿತ, ಕಾಲೇಜ್ ಮೇಟು. ಹಳೆ ವ್ಲಾಗಲ್ಲೆಲ್ಲ ನೋಡಿರ್ತೀರಾ ಇವನ್ನ. ಏನ್ ಅನ್ಸ್ತಿದೆ? ಸೂಪರ್ ಬ್ರೋ, ನೋಡ್ಬೇಕು ಇವಾಗ ಕಾರ್ಯ ಓಡಿಸ್ಬೇಕಲ್ಲ, ಇವನು ನೋಡ್ಬೇಕು ಹೆಂಗ್ ಓಡಿಸ್ತೇನೆ ಅನ್ಬಿಟ್ಟು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ. ಹೌದು, ಆಫ್ಟರ್ ಲಾಂಗ್ ಟ್ರಿಪ್ ಹೋಗ್ತಾ ಇದೀವಿ, ನೋಡೋಣ ಹೆಂಗ್ ಓಡಿಸ್ತೇನೆ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಾತಾಡ್ಬೇಡ, ಎಲ್ಲ ಮೈಕಲ್ ಕೇಳಿಸುತ್ತೆ. ಎಡಿಟಿಂಗ್ ಬರಲ್ವಾ? ಕಲಿ ಬಡು ರವಿ, ಹಿಂಗೆ ಹೇಳ್ಬಿಟ್ಟು ಎಲ್ಲ ನೀನ್ ಯಾಕೆ ಸಾಕ್ಸ್ ಹಾಕೋ? ನಾನು ಹೇಳಕ್ ಬರ್ಬೇಕು. ಗೈಸ್ ಇಲ್ಲಿ ನೋಡಿ ಗೈಸ್, ಫುಲ್ ಸಾಕ್ಸ್ ಹಾಕೋ ಬಂದವನು, ಏನಕ್ಕಂತ ಗೊತ್ತಿಲ್ಲ, ಚಪ್ಲಿಗೆ. ಅಫಿಷಿಯಲ್ ಅಲ್ಲ, ಇನ್ನ ಬೇರೆ ಏನೋ ಅಂತಾರೆ ಗೈಸ್. ಅದನ್ನ ನೀವೇ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ನಾನು ವಲ್ಗಾರಿಟಿ ಯೂಸ್ ಮಾಡಬಾರ್ದು ನಾವು. ಇವನ್ ಮಾಡಲ್ಲ. ಹೋಯ್ತು, ಲೈಟ್ ಹೋಯ್ತು, ಅವ್ನು ಕಾಣಿಸ್ತಾನೆ ಇಲ್ಲ ಅಲ್ಲಿ. ಅದು ಕಾಮನ್ ಸೆನ್ಸ್ ಫೋಟೋಗ್ರಾಫರ್ಗೆ. ಲೈಟ್ ಮೇಲೆ ಲೈಟ್ ಇರೋದು, ಫ್ಲಾಶ್ ಮೇಲೆ ಹೋಗುತ್ತಾನೆ. ಆಗ್ತದಾ? ಜಾಸ್ತಿ ಸ್ಕೋಪ್ ಅಲ್ಲ ಹೋಗುವ. ಬಂಡೀಪುರ ಕಡೆ ಅಲ್ಲ, ಅದೇ ರೂಟಲ್ಲಿ ಹೋಗೋದು. ಮ್ಯಾಪ್ ಹಾಕೋದು ಅಂಕಲ್, ಮ್ಯಾಪ್ ಹಾಕ್ಬಿಟ್ಟು ಗೈಸ್ ಮೂವ್ ಮಾಡ್ತಾ ಇದೀವಿ ಗೈಸ್. ಇವಾಗ ನೋಡ್ಕೊಳ್ಳಿ, ನಮ್ ಕಾರು ಪ್ರತಿ ಸಲ ಪೂಜೆ ಮಾಡಿ ಮೂವ್ ಮಾಡ್ಬೇಕಂದ್ರೆ ಅದೊಂಥರ ಚೆನ್ನಾಗಿರುತ್ತೆ, ಒಳ್ಳೆ ಫೀಲ್ ಬರುತ್ತೆ ಗೈಸ್. ಹೋಯ್ತಾ? ಎಷ್ಟು ಸ್ಕೋಪ್ ತಗೊಂತ ಹತ್ತು ವಂಶಿಕೃಷ್ಣ, ಹತ್ತಪ್ಪ. ಹಾ, ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿ ಕಾಣಿಸ್. ಇರ ಆಯ್ತು. ಹತ್ತಪ್ಪ, ಅಲ್ಲಿ ಹಿಂದೆ ಇತ್ತು, ಹಿಂದೆ. ಓಕೆ ಅಂಕಲ್, ಬಾಯ್ ಅಂಕಲ್, ಬಾಯ್ ಆಂಟಿ. ಹತ್ತಿ 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 ಹತ್ತಿ. ಹಾಯ್ ಗೈಸ್, ಈ ನನ್ನ ಮಗ ಬಂದಾಗ್ಲಿಂದ ವ್ಲಾಗ್ ನನ್ನ ಇಂಟ್ರೊಡ್ಯೂಸ್ ಮಾಡ್ಸಿಲ್ಲ, ಕೊಟ್ಟು ಇಲ್ಲ ಈ ವ್ಲಾಗ್ ಅಂತ. ನಾನಾ ಹಿಂದಿನ ವ್ಲಾಗ್ ಅಲ್ಲಿ ನೋಡಿ ಹೋಗಿ ಗೊತ್ತಾಗುತ್ತೆ. ಹಿಂಗಿಂಗಂದ್ರೆ
ಹೌದು, ಊಟ ಮಾಡ್ತಾ ಇದಾರೆ. ನಾನು ಮನೇಲಿ ತಿನ್ಕೊಂಬಂದೆ, ಊಟ ಮಾಡ್ತಾ ಇದ್ದಾರೆ. ಕೇಳಿ ಕೇಳಿ ವಿಡಿಯೋ ಮಾಡಿಸ್ಕೊಂತಾ ಇರೋದು. ನಾವು ತಿಂದ್ವಿ, ಇವನ್ ಬಾರಿ ಸೈಡ್ಸ್ ತಿಂತಾನೆ. ಸೌತೆಕಾಯಿ ಗೈಸ್, ಇದು ಇವತ್ತಿನ ಸುದ್ದಿ. ಈಗೂ ಉಂಟೆ. ನಾವು ಇವತ್ತು ಓವರ್ ಆಯ್ತು ಅನ್ಸಿಲ್ವಾ? ಗೈಸ್ ಆಕ್ಚುಲಿ ಏನ್ ಗೊತ್ತಾ ಗೈಸ್, ತುಂಬಾ ಬೇಗ ರೀಚ್ ಆಗ್ಬಿಟ್ಟಿದೀವಿ ನಾವು ಡೆಸ್ಟಿನೇಷನ್. ಆಲ್ರೆಡಿ ಹಾಫ್ ವೇಲ್ ಬಂದ್ಬಿಟ್ಟಿದೀವಿ. ನಾವು 150 ಕಿಲೋಮೀಟರ್ಸ್ ಅಷ್ಟೇ ಬಾಕಿ ಇರೋದು. ಬಟ್ ಇನ್ನ ಮಿಡ್ ನೈಟ್ ಇದೆ. ನಾವ್ ಅಲ್ಲಿ ಮಾರ್ನಿಂಗ್ ರೀಚ್ ಆಗ್ತೀವಿ ಅನ್ಕೊಂಡ್ವಿ, ಆದ್ರೆ ನೋಡಿದ್ರೆ ಇನ್ನ 2 hours ಗೆ ರೀಚ್ ಆಗ್ಬಿಡ್ತೀವಿ ಅನ್ಸುತ್ತೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಬಂದ್ವಿ, ಟ್ರಾವೆಲಿಂಗ್ ಏನು ಗೊತ್ತಾ? ಏನ್ ವೈಬ್ ಇತ್ತು ಅಂದ್ರೆ ಗೈಸ್, ಫುಲ್ ಸಾಂಗ್ ಹಾಕೊಂಡು ಬಾಯ್ಸ್ ಜೊತೆ ಹೋಗೋ ಮಜಾನೇ ಅದು ಬೇರೆ. ನೀವು ಎಲ್ಲ ಬಾಯ್ಸ್ ಹೋಗಿ ಮಜಾ ಮಾಡಿ ಎಲ್ಲ. ಇಲ್ಲೇ ಬಾಯ್ಲಿ, ಇಲ್ಲೇ ಬಾಯ್ಲಿ, ಇಲ್ಲೇ ಬಾರೋ. ಅವನೇನಂದ ಗೊತ್ತಾ? ನಿಧಾನ ಕೇಳ್ಸಿದ್ರು ನಾನು ಹೇಳ್ತೀನಿ, ಬಾಯ್ಸ್ ಜೊತೆ ಹೋಗಿ ಹುಡ್ಗಿರ್ನ ನಂಬೇಡಿ ಅಂತ. ಇವ್ನು ನಂಬೇಡಿ, ಇವ್ನು ಹುಡುಗಿ ಜೊತೆ ಹೋಯ್ತಾನೆ. ಇಲ್ಲಿ ಅವ್ನು ಕ್ಯಾಮ್ರಾ ಇಟ್ಕೊಂಡು ನೋಡಿ. ಅಭಿ, ಇವನ್ಗೆ ಐಶ್ವರ್ಯ ರಾಜು ಅಂತ ಒಬ್ಳು ಗರ್ಲ್ ಫ್ರೆಂಡ್. ಗೈಸ್ ಇವತ್ ಏನಂದ್ರೆ ಅಭಿ ಅವರು ಹುಡುಗಿದು ಬರ್ಡೇ ಇತ್ತು. ನೆನ್ನೆ ಇತ್ತು ಗೈಸ್. ಇವತ್ತು 12 ಆಗ್ಬಿಟ್ಟಿದೆ ಆಲ್ರೆಡಿ. ನೆನ್ನೆ ಇತ್ತು. ಓ ಗೊತ್ತಾಯ್ತು. ಸಾರಿ ಅಭಿ. ಅವ್ನು ಹೋಗಿದ್ದಂತೆ ಗೈಸ್, ಫುಲ್ ಪಟಾಕಿ ಎಲ್ಲ ಹೊಡ್ಸ್ಬಿಟ್ಟು, ಫುಲ್ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು, ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಎಂಜಾಯ್ ಮಾಡ್ಕೊ ಬಂದವನೆ. ನಮ್ನ ಒಂದ್ ಮಾತು ಕರ್ದಿಲ್ಲ, ನಮ್ಮ ಹತ್ರ ಹೋಗಿರೋ ತರನು ತೋರ್ಸ್ಕೊಂಡಿಲ್ಲ. ನಮ್ ಸೋಡನ್ಗೂ ಲಿಂಕ್ ಇದೆ ಗೈಸ್. ಫಸ್ಟ್ ಸೆಕೆಂಡ್ ಹಂಗೇನೆ ಫಸ್ಟ್ ಇವನು ಆಕ್ಚುಲಿ ಫಸ್ಟ್ ಪ್ರಪೋಸ್ ಮಾಡಿದ್ ಇವನ್ಗೆ, ಸೆಕೆಂಡ್ ಇವನ್ಗೆ. ನನಗೆ ಪ್ರಪೋಸ್ ಏನಿಲ್ಲ. ಇದೆಲ್ಲ ಹಾಕಕ್ಕಾಗಲ್ಲ. ಏನಿದೆ ಅದೇ ಇವಾಗ ಕರೆಂಟ್ ಆಗಿ ಇವನ್ ಇದ್ದಾನೆ ಸೈಡ್ ಚಿಕ್ ಬಡ ಚಿಕ್ಸ್ ಒಂದು 12 o'clock ಗೆ ಜಸ್ಟ್ 3 days ಬಿಫೋರ್ ನನ್ ಬರ್ಡೇ 12 o'clock ವಿಶ್ ಮಾಡಿಲ್ಲ. ಆದ್ರೆ ಅವಳ ಬರ್ಡೇಗೆ 12 o'clock ವರ್ಗು ಎದ್ದಿ ಫೋನ್ ಮಾಡಿ ವಿಶ್ ಮಾಡಿದಾನೆ. ಹಾ, ಅದಕ್ಕೋಸ್ಕರನೇ ಅವ್ನು ನೋಡಿ ನಾಚ್ಕೊಂತಾ ಇರೋದು ಹೆಂಗೆ ಅಂತ. ನೋಡಿ ಹೆಂಗ್ ಓಡೋಗ್ತಾ ಇದ್ದಾನೆ. ಬರೀ ಹೆಸರು ಇನ್ನ ಹೆಸರು ಹೇಳಿಲ್ಲ, ಆಗ್ಲೇ ಇಷ್ಟ ನಾಚಿಕೆ. ಎಣ್ಣೆ ಮೇಲೆ ನೋಡಿ ಬ್ಲಶ್. ಚಿನ್ನುಗೆ ಚಿನ್ನು ಕಳ್ಳಿ ಚಿನ್ನು, ನೀವು ಅನ್ಕಂದ್ರೆ ಮೋಸ ಮಾಡಿ ಚಿನ್ನು. ಸೈನಿಂಗ್ ಆಫ್, ಬಾಯ್. ಮಾತಾಡು ವ್ಲಾಗಲ್ಲಿ ಮಾತಾಡು. ಏನ್ ಮಾತಾಡ್ಲು? ಅಲ್ಲಿ ವ್ಲಾಗ್, ನಮ್ ವ್ಲಾಗ್ ಅಲ್ಲಿ ಮಾತಾಡು. ಏನೊಂದ್ ಟಾಪಿಕ್ ಹೇಳು. ಅಲ್ಲ, ನೀವೆಲ್ಲ ಫ್ರೆಂಡ್ಸ್ ಫ್ರೆಂಡ್ ಮಾತಾಡು. ಹಾಯ್ ಗಾಯ್ಸ್, ಸಪೋರ್ಟ್ ಮಾಡಿ ಸಂಜಯ್ಗೆ. ನಾನು ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್, ನನ್ಗೂ ಹೇಳು. ವಂಶಿ ಕೃಷ್ಣಗೂ ಸಪೋರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ದಾನೆ, ಇವ್ನಿಗೂ ಹೇಳಿ. ಅವ್ರಿಗೂ ಸ್ಟಾರ್ಟ್ ಮಾಡಿ. ಯಾರೋ ಗರ್ಲ್ ಫ್ರೆಂಡ್ ಸ್ಟಾಪ್ ಮಾಡಿ. ಬ್ರೋ, ಇವ್ರಿಗೂ ಗರ್ಲ್ ಫ್ರೆಂಡ್ ಇದಾರಂತೆ. ಬ್ರೋ, ಗರ್ಲ್ ಫ್ರೆಂಡ್. ಅಯ್ಯೋ ಅಭಿ, ಫ್ಯಾನ್ಸ್ ಅಭಿ, ಬಿಗ್ ಫ್ಯಾನ್ ಬ್ರೋ. ನಮ್ಗೆ ಯಾರು ಇಲ್ಲ ಬ್ರೋ, ಸುಮ್ನೆ ಹೇಳ್ತಾರೆ. ಬ್ರೋ ನೋಡಿ ಬ್ರೋ, ಬ್ಲಶ್ ಪಾರ್ಟಿ ಕೊಡಿಸ್ತಿದ್ದಾರೆ. ಫುಲ್ ಚಿಲ್ ಮಾಡೋಣ. ಗರ್ಲ್ ಫ್ರೆಂಡ್ ಬರ್ಡೇ ಬಾಯ್ ಫ್ರೆಂಡ್ ಕೊಡಿಸ್ತಾ ಇರೋದು. ಓ, ಇವ್ನು ಸೀರಿಯಸ್ ಅಂತವನೆ. ಅವ್ನ್ ಗರ್ಲ್ ಫ್ರೆಂಡ್, ನನ್ ಗರ್ಲ್ ಫ್ರೆಂಡ್ ಅಂತವ್ರೆ. ಏನ್ ಮಾಡಕ್ಕಾಗಲ್ಲ, ಅಷ್ಟೇ. ಏನೋ ಹೇಳಕ್ಕಾಗಲ್ಲ. ಹೇಳು ಬಾರೋ, ಕೇಳ್ಸಿಲ್ಲ. ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ಹೋಗ್ ಸೈಡ್ ಅಲ್ಲಿ ಹೇಳು. ಸವದಿಕಾ ಅಲ್ಲ ಅನ್ನು ಏನನ್ನು ಏನು ಅಂದಲ್ಲ, ಹೇಳ್ತೀನಿ. ಹೇಳಿ. ಅಲ್ಲಿ ಹೋಗ್ ಸೈಡ್ ಅದು ಮೀಟರ್ ಬೇಕು, ಮೀಟರ್. ಸೂಪ್ ಆಯ್ತಾ? ಸೂಪ್ ಆಯ್ತಾ? ಅವಾಗ್ಲೇ ಹೇಳ್ದಲ್ಲ, ಹೇಳು. ಸೈಡ್ ಬಂದ್ರೆ ತೋರಿಸ್ತೀನಿ. ಅವಾಗ್ಲೇ ಹೇಳ್ದಲ್ಲ, ಹೇಳು. ಇದೆಲ್ಲ ಹಾಕಲ್ಲ ಅವನು. ಹಾಕ್ತೀರಿ ನಿನ್ನೆ ಹಾಕಿರ್ತೀನಿ. ಹೇಳು ಬರೋ. ನಂದು ನಾನ್ ಮಾತಾಡಿದ್ರೆ ನಂದು ಎತ್ಕೊಂಡ್ಬಿಟ್ಟೆ ಅವನು. ನಾನ್ ಮಾತಾಡಿದ್ರೇನೆ ನಂದು ಏತು ಸಾಕ. ಪಾಪ ತಿಂತಾ ಇದ್ದಾನೆ, ತಿನ್ಲಿ ಬಿಡಿ. ಗೈಸ್ ಏನ್ ಗೊತ್ತಾ, ಅವನು ಏನೇನೋ ಮಾತಾಡ್ತಾವನೆ, ಬಟ್ ಮೈಕ್ ಎತ್ಕೊಂಡು ಹೋಗಿದ ತಕ್ಷಣ ಅವನ್ ಏನು ಬ್ಲಾ ಮಾತಾಡ್ತಾನೆ. ಬ್ಲಾ 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 ಆಗ್ಬಿಡ್ತಾನೆ. ಅದ್ರ ಹಿಂದೆ ಒಬ್ರು ಇದಾರೆ, ಅದಕ್ಕೋಸ್ಕರ 2 ನಿಮಿಷ ಪ್ಯಾಕೆಟ್ ಹಾಕ್ತಿವಿ. ಅಲ್ಲಿ ಶೆಲ್ಲಲ್ಲಿ ತಗೊಂಡ ಇಟ್ಬಿಟ್ಟ, ಜೋಬಲ್ಲಿ ಹಾಕೊಂಡ್ ಬಂದ್ಬಿಟ್ಟು ಅವ್ನ್ ಕಳ್ಳನ್ ಮಗ ಕಳ್ತನ ಮಾಡ್ಕೊಂಡು.
ಪ್ಯಾಕೆಟ್ ರಮ್ಯಾ ರಮ್ಯಾ, ದಿಸ್ ಈಸ್ ರಮ್ಯಾ ಮೇನ್ಲಿ ಯು ಶುಡ್ ಫೋಕಸ್ ಆನ್ ದಿಸ್ ಟಾಪಿಕ್. ರಮ್ಯಾ ಅಲ್ಲ ರಮ್ಯಾ ಏನು ಮಾತಾಡ್ಬೇಡ. ರಮ್ಯಾ 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 ನಿನ್ ವಾಯ್ಸ್ ಕೇಳಿಸ್ಕೊಂಡ್ರ? ಇಂಜಿನ್ ಸ್ಟಾರ್ಟ್ ಆಗ್ತಿದೆ ಅವನು. ಅದು ಒಂದ್ ಗೊರಿಲ್ಲಾ ಮೀಮ್ ಬರುತ್ತೆ ಗೊತ್ತಾ, ಅದಕ್ಕೆ ಹಾಕ್ಬಿಡು ನಿನ್ ನಗುಗೆ, ಸಖತ್ತಾಗಿರುತ್ತೆ. ಕುಚಿಕು 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 ನಾನ್ ಚಡ್ಡಿ ದೋಸ್ತಿ ಕಣು ಕುಚಿಕು. ಯಾಕೋ ದೂರ ಆಗ್ಬಿಟ್ರು ಕುಚಿಕು. ಸೋ ನೆನ್ನೆ ಬರ್ಡೇ ಆಯ್ತಲ್ಲ ಗೈಸ್, ಡೀಪ್ ಇದು ನನ್ಗೆ ಸಂಬಂಧ ಇಲ್ಲ ಟಾಪಿಕ್ಗೆ. ಇಲ್ಲಿಗೆ ಇದಕ್ಕೆ ಮೂಲ ಕಾರಣನೇ ವಂಶಿ ಕೃಷ್ಣ. ನನ್ಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ. ಅಭಿ ನನ್ ಕುಚಿಕು 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 ನಾನು ಚಡ್ಡಿ ದೋಸ್ತಿ ಕಣು ಕುಚಿಕು. ಅವರು ಗರ್ಲ್ ಫ್ರೆಂಡಿಗೆ ಇನ್ಫಾರ್ಮ್ ಮಾಡಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರು. ಅವೆಲ್ಲ ಬಾಯ್ಸ್ ಒಂದ್ ಬೈಬಲ್ ಇದ್ರೆ ಅವರು ಅವ್ರ ಗರ್ಲ್ ಫ್ರೆಂಡು ಅದೇ ಅವ್ರು ಖುಷಿ ಆಗ್ಬಿಟ್ಟಿದ್ದಾರೆ. ಇವಾಗ ನೋಡಿ 2 ನಿಮಿಷ ಒಂದ್ ಸ್ಮೈಲ್ ಬರುತ್ತೆ ನೋಡಿ. ಬಾಯ್ಸ್ ದಿ ಬಾಯ್ಸ್. ಗೈಸ್ ಒಂದ್ ನ್ಯೂಸ್ ಹೇಳ್ತೀನಿ. ನಮ್ಮ ಅಭಿ ನಂಗೆ 6 years ಇನ್ ಫ್ರೆಂಡ್. 6 ಅಭಿ 7 ಸೆಕೆಂಡ್ PU ಏನೋ PUC ಫಸ್ಟ್ ಫ್ರೆಂಡ್ ಆಗಿದ್ದ ಅಭಿನೇ. ಜರ್ಕೊಬ್ರು ಅಂದ್ರೆ ಇಲ್ಲಿ ನಿಂತೀನಿ, ನಾನು ಕೂತಿದ್ದೇನೆ ಬ್ರೋ. ಜರ್ಕೋ ಅಂದ್ರೆ ಫ್ರೆಂಡ್ ಇವನೇ ಇಲ್ಲಿದಾನಲ್ಲ, ಇನ್ನ ಜಾಸ್ತಿ ಸುಮ್ನೆ ಸೈಲೆಂಟ್ ಗೈಸ್ ನಾವಿಬ್ರು. ಗೈಸ್ ಅಲ್ಕೊಡು ಹೇಳೋಣ. ಅವ್ರ ಕೈಲಿ ಕೊಡು ಗೈಸ್. ನಾವ್ ಏನಂದ್ರೆ ಸೈಲೆಂಟ್ ಆಗಿ ಮೀಟ್ ಆಗಿ ಮೇ ಬಿ 8 years ಇಂದ ಫ್ರೆಂಡ್ಸ್ ಅನ್ಸುತ್ತೆ. ಅದು ಹೆಂಗಂದ್ರೆ ಇವನೇ ಬೇರೆ ಕಾಲೇಜು, ನಾವೇ ಬೇರೆ ಕಾಲೇಜು. ನಮ್ಮ ಅಣ್ಣ ಫ್ರೆಂಡ್ ಇವನು. ನಾವು ಹಂಗೆ ಇವಾಗ ಅವನೆಲ್ಲ ಇದ್ದಾನೆ, ಬಟ್ ನಾವ್ ಇಲ್ಲಿದೀವಿ. ನೋಡ್ಬೇಡಪ್ಪ, ಎಲ್ಲ ನೋಡ್ಬೇಡ, ಬೇಜಾರಾಗ್ಬಿಡ್ತೀಯ. ಅದಂಗಿದ್ಯಾ ನೀನ್ ಇಲ್ಲಿ? ಕುಚಿಕು ಗೈಸ್ ಇವನ್ ಬಂದ್ಬಿಟ್ಟು ನಮ್ಮ ಏರಿಯಾ ಪಕ್ಕದ ಏರಿಯಾ ಎಲ್ಲ ಇರೋದು ಗೈಸ್. ಚಿಕ್ಕಪೇಟೆ ಡಾನ್ ಇವನು. ಚಿಕ್ಕಪೇಟೆಯಲ್ಲಿ ನಿಮ್ಗೆ ಈ ಜಯರಾಜ್ಗೆ ಲೆಫ್ಟ್ ಹ್ಯಾಂಡ್ ಗೈಸ್, ಇವನು ರೈಟ್ ಹ್ಯಾಂಡ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಗೈಸ್. ನೋಡ್ಕೋಬಿಡಿ ಫುಲ್ ಬಾಡಿ. ಆತರ ಮಾಡಿದ್ದು ಒಂದ್ ಮೀಮ್ ಬರುತ್ತೆ, ಅದಕ್ಕೆ ಹಾಕ್ಬೇಕು. ಗೈಸ್ ಒಳ್ಳೆ ವೈಬ್ ಸಿಗ್ತಿದೆ ಗೈಸ್. ಒಳ್ಳೆ ವೈಬ್ ಅಂದ್ರೆ ತುಂಬಾ ವೈಬ್ ಸಿಗ್ತಿದೆ ನಿಜ. ಬಾಯ್ಸ್ ಜೊತೆ ಹೋಗಿ ಬಾಯ್ಸ್ ಜೊತೆ ಇರೋ ಫೀಲ್ ಬೇರೆ ತರ ಫೀಲ್. ಅದು ನಿಜ ಚೆನ್ನಾಗಿದೆ ಗೈಸ್. ಒಂಥರ ಬೇಗ ಬಂದ್ಬಿಟ್ಟು ನಿಲ್ಸ್ಕೊಂಡು ಏನೇನೋ ಅವತಾರಗಳು ಆಡ್ಕೊಂಡು ನಿಂತಿದ್ವಿ ರೋಡಲ್ಲಿ. ನಾನ್ ತಿನ್ಬೇಕಂತ ಗಾಡಿ ನಿಲ್ಸಿದೆ, ಬಟ್ ನನ್ನ ಬಿಟ್ಟು ಬೇರೆ ಎಲ್ಲಾರು ತಿನ್ಬಿಟ್ರು. ಅವನು ಅವ್ರ ಗರ್ಲ್ ಫ್ರೆಂಡು ಅದೇ ಬಿಸಿ ಆಗ್ಬಿಟ್ಟವನೆ ಗೈಸ್. ಗೈಸ್ ಇವನಿಗೆ ಮ್ಯಾಚ್ ಬಾಕ್ಸ್ ಎಲ್ಲೋ ಅಂತ ಕೇಳ್ತಾನೆ. ರಮ್ಯಾ 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 ಅಬೇ ಮ್ಯಾಚ್ ಬಾಕ್ಸಾ? ಅಬೇ ಮ್ಯಾಚ್ ಬಾಕ್ಸ್ ಬೇಕಾ? ಮ್ಯಾಚ್ ಬಾಕ್ಸಾ? ಚೂರಾಡ್ತಾವನೆ ನೋಡಿ ಗೈಸ್. ತಿನ್ನಂಗ್ ನೀವು ಬಿಟ್ರೆ ತಾನೆ. ಇವನು ಭರತ್ ಏನೋ ಮಾಡ್ಕೋತಾವ್ರ ಹಿಂದೆ. ಅವ್ನ್ ನೋಡಿ ಹುಡುಗಿ ಏನೋ ಮೆಸೇಜ್ ಮಾಡಿದ್ಲು, ಬಿಟ್ಲು. ಮೈಕ್ ಕೊಡ್ತೀನಿ, ಮಾತಾಡು. ನಾಳೆ ಮಾತಾಡ್ತೀನಿ. ನಮ್ ಜೊತೆ ಎಲ್ಲ ಹೆಂಗೆ ಫೀಲ್ ಆಗ್ತಿದೆ? ಫೀಲ್ ಆಗ್ತಿದೆ. ನಮ್ ಚಿನಿ ಬರ್ತಾ ಇದೀನಿ, ಕೈ ಎಲ್ಲೆಲ್ಲ ಬಿಡ್ತಾರೆ. ಎಲ್ಲಾರು ಚೆನ್ನಾಗಿದ್ದಾರೆ, ಎಲ್ಲ ಒಳ್ಳೆ ವೈಫ್ ಕೊಡ್ತಾ ಇದಾರೆ. ಸೂಪರ್. ಎಲ್ಲ ಸ್ವಲ್ಪ ಎಲ್ಲ ಓಪನ್ ಅಪ್ ಆಗ್ಬೇಕು.
ಓಪನ್ ಅಪ್ ಆಗೋಣ. ಮಧ್ಯದಲ್ಲೇ ಮನೆಗೆ ಹೋಗ್ತೀನಿ. ವಂಶಿ ಯಾವಾಗ ಸಾಂಗ್ ಚೆನ್ನಾಗಿ ಆಡ್ತಿದ್ದ. ಆಮೇಲೆ ಹೇಳು. ವೈಬ್ ಒಳ್ಳೆ ವೈಬ್. ಸಿಗೋಣ ನಾಳೆ. ಬಾಯ್. ಅವನೇ ಹೋಯ್ತಾವ್ ನೋಡಿ, ಹೌಚ್ಕೊಂಡು ರಮ್ಯಾ ನನ್ ಕಾರ್ ಆಗ್ಬಿಟ್ಟಿದೆ, ಸ್ವೀಟ್ ಬೇಕು. ರಮ್ಯಾ 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 ಆಯ್ತಾ ಯಾರು ಇಲ್ಲೇ ಎಲ್ಲ ಇಲ್ಲೇ ಹಾಕ್ಬಿಡಿ ಬ್ಲಾಗ್ ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ. ನಿನ್ನದೇ ಬಂದು ಹಾಕು ಹಾಜರಿ, ನಿನ್ನಯ ನೋಟವೇ ಎಂಟನೇ ಅಚ್ಚರಿ. ಗೈಸ್ ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಟೈಮು 6 o'clock ಆಗಿದೆ. ನಾವು ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ ನಾವು ಮೇ ಬಿ ಡೆಸ್ಟಿನೇಷನ್ ಹತ್ರ. ಆಲ್ರೆಡಿ ನಾವು ಏನು ಅನ್ಸ್ಬಿಟ್ಟಿದೆ ಅಂದರೆ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಅನ್ಸ್ತಿದೆ. ವ್ಯೂ ಅಂತೂ ಸಕ್ಕತ್ತಾಗಿದೆ. ಆಲ್ರೆಡಿ ಅಲ್ಲೆಲ್ಲ ಮೌಂಟೇನ್ಸ್ಗಳು ತುಂಬ ಚೆನ್ನಾಗಿ ಕಾಣ್ತಿದೆ. ತುಂಬ ಫಾಗೇ ಇದೆ. ಒಂಥರ ಚೆನ್ನಾಗಿದೆ ಗೈಸ್ ಪ್ಲೇಸ್ ಎಲ್ಲ. ಎಕ್ಸ್ಪ್ಲೋರ್ ಮಾಡಿ ಇಲ್ಲಿ ಬನ್ನಿ, ಮಸ್ಟ್ ವಿಸಿಟ್ ಪ್ಲೇಸು. ಅದು ಮಾನ್ಸೂನ್ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಮೇನ್ ಸ್ಪಾಟ್ಸು, ಮೇನ್ ವ್ಯೂ ಎಲ್ಲ ಇದೆ. ಅದೆಲ್ಲ ಮುಂದೆ ತೋರಿಸ್ತೀವಿ. ಎಕ್ಸೈಟೆಡ್ ಗೈಸ್. ಗೈಸ್ ನೈಸ್ ವ್ಯೂ. ಅದು ನೋಡಿ, ಹಿಂಗ ಒಂಥರ ಬೀಳೋ ತರ ಇಲ್ವಾ? ಹೆಂಗೈತೆ ನೋಡ, ಅದು ಹಿಂಗೊಂಥರ ಬೀಳೋ ತರ ಇಲ್ವಾ? ಆಗ್ತೀರಾ ಅಂದ್ರೆ ಮನೆಗೆ ನಾವು ನಡ್ಕೊಂಡು ಹೋಗ್ಬೇಕು. ಏಯ್ ಬಾರ್ ಅಂತೂ ಇಸ್ಲಾ ಇಲ್ಲ ನೋಡೋ ಒಂಚೂರು ವಿಡಿಯೋಗಳು ಮಾಡ್ಬೇಕು ಅಂದ್ರೆ ಏಯ್ ಇದು ಹಾಕೊಳ್ಳೋ ಆಗುತ್ತೆ. ಗೈಸ್ ನಮ್ಗಂತೂ ಇಲ್ಲಿ ಒಂದು ಪೀಕ್ ಬಂದಿದೀವಿ ಗೈಸ್. ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನ್ ಇಶ್ಯೂ ಅಂದ್ರೆ ಇ ಪಾಸ್ ಮಾಡ್ಕೊಂಡ್ ಬರ್ಬೇಕಂತೆ. ನಮ್ಗೆ ವಿತೌಟ್ ಇನ್ಫಾರ್ಮೇಶನ್ ನಾರ್ಮಲ್ ಆಗಿ ಬಂದ್ಬಿಟ್ಟಿದೀವಿ. ಇವಾಗ ನೋಡಿದ್ರೆ ಪಾಸ್ ಮಧ್ಯಾಹ್ನ ಅಷ್ಟಕ್ಕೆ ಸಿಗುತ್ತೆ, ಇವಾಗ ಟ್ರೈ ಮಾಡಿದ್ರೆ ಅಂತವ್ರೆ. ಒಬ್ರು ನೋಡಿದ್ರೆ ರಾತ್ರಿಯಿಂದ ಟ್ರೈ ಮಾಡ್ತಾ ಇದೀವಿ, ನಮಗ್ ಸಿಗ್ತಾ ಇಲ್ಲ ಪಾಸ್ ಅಂತವ್ರೆ. ಇಷ್ಟು ದೂರ ಬಂದ್ಬಿಟ್ಟು ಇಲ್ಲಿ ಮೇನ್ ಪೀಕೆ ನೋಡದೆ ಇರೋ ತರ ಆಗೋಯ್ತು. ಫುಲ್ ಟಯರ್ಡ್ ಆಗ್ತಿದೆ ಬೇರೆ. ನೀವು ಎಲ್ಲ ಬರ್ಬೇಕಂದ್ರೆ ಇ ಪಾಸ್ ಮಾಡ್ಕೊ ಬನ್ನಿ ಗೈಸ್. ನೋಡಿ ಒಬ್ಬ ಹೆಂಗ ನಿದ್ದೆ ಮಾಡ್ತಾವನೆ. ಈಚೆ ಎಲ್ಲಾರು ಅವ್ರು ನಿಂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತವ್ರೆ. ಈ ತರ ಸಿಚುವೇಶನ್ ಆದ್ರೆ ಏನ್ ಮಾಡ್ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಆ ಪೀಕಿಗೆ ಹೋಗ್ತಾ ಇದೀವಿ. ಏನಾಯ್ತಂದ್ರೆ ಫಸ್ಟ್ ಒಂದು 2,500 ಸಾವಿರ ಆಗುತ್ತೆ. ಫುಲ್ ಕಂಪ್ಲೀಟ್ ತೋರಿಸ್ಬಿಟ್ಟು ಕರ್ಕೊಂಡ್ ಬಂದ್ಬಿಡ್ತೀವಿ. ಜೀಪಲ್ಲಿ ಅವರೇ ಕರ್ಕೊಂಡೋಗಿ ಬಿಡ್ತಾರೆ ಅಂದ್ರು. ಆಮೇಲೆ ಪಾಸ್ ಇಲ್ಲ ಅಂದ್ರೆ ಅಲೋ ಮಾಡಲ್ಲ ಅಂದ್ರು. ಆಮೇಲೆ ನಮ್ಮ ಯಶವಂತ್ ಮತ್ತೆ ಶ್ರೇಯಸ್ಸು, ಅಭಿ ಹೋಗಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಒಂದ್ ಸ್ವಲ್ಪ ಬಜೆಟ್ ಕಮ್ಮಿ ಮಾಡಿಸಿ ಲಾಸ್ಟಿಗೆ 300 ಅಲ್ಲೇ ಕೆಲಸ ಮುಗೀತು ಗೈಸ್. ಇವಾಗ 300 ಕೊಟ್ಬಿಟ್ಟು ನಾವು ಪೀಕ್ ನೋಡಕ್ ಹೋಗ್ತಾ ಇದೀವಿ. ವ್ಯೂ ಅಂತೂ ಸಕ್ಕತ್ತಾಗಿದೆ, ವೆದರು ಸೂಪರ್ ಆಗಿದೆ. ಮೇಲೆ ಹೋದ್ಮೇಲೆ ನಿಮಗೆ ಆ ಬ್ಯೂಟಿಫುಲ್ ಪ್ಲೇಸ್ ನ ತೋರಿಸ್ತೀವಿ ಗೈಸ್. ವೇಟ್ ಅಂಡ್ ವಾಚ್ ಗೈಸ್. ನಮ್ಮ ಅವಸ್ಥೆ ಏನ್ ಕೇಳ್ತೀರಾ? ಫುಲ್ಲು ಎಷ್ಟು ಜನ ಅಂದ್ರೆ ಅಷ್ಟು ಜನ ಬಂದ್ಬಿಟ್ಟವ್ರು ವೀಕೆಂಡಲ್ಲಿ. ಫುಲ್ಲು ಫಾಗ್ ಇದೆ ಗೈಸ್, ಫುಲ್ಲು ನೇಚರ್ ಇದೆ. ಫುಲ್ ಮೌಂಟೇನ್ ಡ್ರೈವ್ ಅಂತೂ ಹೆಂಗಿತ್ತು ಅಂದರೆ ಸೂಪರ್ ಆಗಿತ್ತು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ನಾನಂತೂ ಫುಲ್ಲು ಎಲ್ಲೋ ದೂರದಲ್ಲಿ ಬಂದು ಕಾರ್ ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿದ್ದೀವಿ. ಪಾರ್ಕಿಂಗ್ ಮಾಡಿಬಿಟ್ಟು ಔಟ್ಫಿಟ್ ನೋಡಿ ಗೈಸ್, ರೆಡಿ ಆಗಿದ್ದೀನಿ. ಏನೋ ಒಂದು ಸ್ವಲ್ಪ ಚೆನ್ನಾಗಿದ್ದೀನಿ. ಎಲ್ಲರೂ ಖುಷಿ ಪಡ್ಕೊಳ್ಳಿ ನೋಡಿಬಿಟ್ಟು. ಬಟ್ ಯಾರೂ ಹುರ್ಕೋಬೇಡಿ, ಯಾರೂ ಕಣ್ಣಾಕ್ಬೇಡಿ ಗೈಸ್. ಎಲ್ಲರೂ ಸಪೋರ್ಟ್ ಮಾಡಬೇಕು. ನೀವು ನಿಮ್ಮ ಸಪೋರ್ಟಿಂದನೇ ನಾವು ಹಿಂಗೆಲ್ಲ ಬೆಳೆಯೋಕ್ಕಾಗೋದು. ಇನ್ನೂ ಬೆಳಿಬೇಕಾಗಿದೆ. ಹೆಂಗೆ ರೆಡಿ ಆಗ್ಬಿಟ್ಟವನೆ. ಅವನ ಮುಂದೆ ನಾವೇನಿಲ್ಲ ಸರ್. ಫುಲ್ಲು ಫಾಗ್ ಇದೆ ಗೈಸ್. ನಾವು
ಬಂದಿರೋದ್ರಲ್ಲೇ ಎಲ್ಲೋ ಬಂದ್ವಿ. ಲೈಕ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಇಟ್ಕೊಳ್ಳಿ. ಬೆಸ್ಟ್ ಸೀನರಿ. ಅದು ಎಷ್ಟೆಲ್ಲ ಸಾಹಸ ಮಾಡಿ ಏನೇನೋ ಮಾಡಿ ನೋಡಿ, ಯಾವುದ್ಯಾವುದೋ ಫಾರೆಸ್ಟ್ ರೂಟಲ್ಲಿ ಎಲ್ಲೆಲ್ಲೋ ಹತ್ಕೊಂಡು ಬರ್ತಾಯಿದ್ವಿ. ಫುಲ್ಲು ಸಕ್ಕತ್ತಾಗಿದೆ. ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ನಾವು ಕಾರ್ ಪಾರ್ಕಿಂಗ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಅವರೆಲ್ಲ ಇನ್ನು ಅದೇ ಡ್ರೆಸ್ಸಲ್ಲೇ ಇದ್ದಾರೆ ಗೈಸ್. ಅದೇ ಪ್ರಾಬ್ಲಮ್ ಆಗಿರೋದು. ಅಲ್ಲೆಲ್ಲ ನೋಡಿ ವ್ಯೂ ಪಾಯಿಂಟು ಎಂಡ್ ಪಾಯಿಂಟ್ ಇದೆ ಫುಲ್ಲು ನೋಡಿ ಗೈಸ್. ಅಲ್ಲೆಲ್ಲ ಫಾಗು ಮೌಂಟೇನೇ ಫುಲ್ಲು ಫಾಗು. ನಾವು ಇವಾಗ ಇಲ್ಲೂ ಎಲ್ಲ ಫುಲ್ಲು ಫಾಗಿದೆ. ನಾವು ಹೋಗ್ತಾ ಇರೋದೇ ಇವಾಗ ಈ ಸೈಡೆ ಗೈಸ್. ತುಂಬ ಚೆನ್ನಾಗಿದೆ ನೋಡಿ ಗೈಸ್. ಕಲ್ಲು ಪ್ರಾಣಿಗಳು ನೋಡಿ, ನೀವು ಕಾಣಿಸ್ತಿದೆಯಾ? ನಮಗಂತೂ ಕಾಣಿಸ್ತಿದೆ. ಫಾಗ್ ಮೂವ್ ಆಗ್ತಿರೋದು. ಮೇ ಬಿ ಇವಾಗ ನಾವು ಅಲ್ಲೇ ಫುಲ್ಲು ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲೋದ್ರೆ ನಾವು ಕೂಡ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಸ್ವಲ್ಪ ಸುಸ್ತಾಗ್ತಿದೆ ಗೈಸ್. ಯಾಕಂದರೆ ಅರ್ಜೆಂಟಾಗಿ ಓಡಿ ಬರ್ತಾ ಇದ್ದೀವಿ. ಅಲ್ಲಿ ಫುಲ್ಲು ಮೇಲ್ಗಡೆ ಹೋಗ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಫುಲ್ಲು ಸೂಪರಾಗಿದೆ ಗೈಸ್. ನೋಡಿ ಗೈಸ್ ಹೆಂಗಿದೆ ವ್ಯೂ ಪಾಯಿಂಟು. ಎಷ್ಟು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಗೈಸ್. ಈ ಥರ ವ್ಯೂ ಪಾಯಿಂಟು ನೀವು ಬಂದು ಡೈರೆಕ್ಟಾಗಿ ನೋಡಬೇಕು ಗೈಸ್. ಫುಲ್ಲು ಫಾಗಿ ಎಷ್ಟು ಬ್ಯೂಟಿಫುಲ್, ಎಷ್ಟು ಸೂಪರ್, ತುಂಬ ಸಕ್ಕತ್ತಾಗಿದೆ. ಒಂಥರ ವಾವ್ ಅನಿಸ್ತಿದೆ ಗೈಸ್. ಒಂಥರ ವಾವ್ ಹೇಳೋಕ್ಕಾಗ್ತಾಯಿಲ್ಲ ನೋಡಿ. ಫಾಗೆಲ್ಲ ಆಲ್ರೆಡಿ ನಮ್ಮ ಮುಖಕ್ಕೆ ಹೊಡಿತಿದೆ. ಒಂಥರ ಏನು ಹೇಳೋದು ಗೊತ್ತಾಗ್ತಾಯಿಲ್ಲ. ತುಂಬ ಸೂಪರ್, ಮೈಂಡ್ ಬ್ಲೋಯಿಂಗ್, ವಾವ್. ಐ ಡೋಂಟ್ ನೋ ಗೈಸ್. ಇನ್ನೂ ತೋರಿಸ್ತೀನಿ, ಇನ್ನೂ ಜಾಸ್ತಿ ಇದೆ ತೋರಿಸೋದು. ಮುಂದೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಗೈಸ್, ನಮ್ಮ ಬಾಯ್ಸ್ ಎಲ್ಲ ಇವಾಗ ಸಿಕ್ಕಿದ್ದಾರೆ. ಇವಾಗ ನಾವು ಹತ್ತುತ್ತಾ ಇದ್ದೀವಿ ಪೀಕ್ ಮೇಲೆ. ಫುಲ್ಲು ಎಂಡ್ ಪಾಯಿಂಟ್ ಫುಲ್ ಫಾಗ್ ಇದೆ ಗೈಸ್. ಅದಕ್ಕೋಸ್ಕರ ಸರಿಯಾಗಿ ಒಂದು ಸ್ವಲ್ಪ ಕ್ಲಾರಿಟಿ ಸಿಗ್ತಿಲ್ಲ. ಫಾಗ್ ಇರೋದ್ರಿಂದ ಗ್ರೀನರಿ ಗೊತ್ತಾಗ್ತಾ ಇಲ್ಲ. ಫಾಗ್ ಇರಲಿಲ್ಲ ಅಂದರೆ ಫುಲ್ ಗ್ರೀನರಿ ಎಲ್ಲ ಗೊತ್ತಾಗ್ತಾಯಿತ್ತು. ನೋಡಿ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫುಲ್ಲು ಸುತ್ಕೊಂಡು ನಿಮಗೂ ತೋರಿಸ್ಕೊಂಡು ಬರ್ತೀವಿ. ಬನ್ನಿ ಗೈಸ್. ಅಭಿ see here Abhi. Full view point, top climbing. What's happening? No bro, no what? Yeah. Bharat, full top view point, climbing. What's happening? Fog. No bro, just see. Yashwant bro, full view point, full mountain climbing. Yes. What's happening? Super happening. Fog is happening. Oh Shreyas, How is the Josh? Omshi, full mountain climbing. ದೂರದಿಂದ ಇಡಿ ಚೆನ್ನಾಗಿ ಕಾಣಲಿ, ಬಟ್ಟೆ ಹಾಕೊಂಡಿದ್ದೀನಿ. Mountain climbing, full top view, fog. What's happening? We thought we wouldn't come here. By God's plan, finally we are here. So, ಮುಂದೆ ನೋಡಿ, reels, mail post. Soda. Mountain climbing, full fog happening. What's happening? It is your question, it is your answer. Brainless. Guys, ಅವನೇ ಕೇಳ್ತಾನೆ, ಆನ್ಸರು ಅವನೇ ಕೊಟ್ಟಾಯ್ತು. ಅದೆಲ್ಲ ಏನ್ ಮಾಡಕ ಸ್ಕಿಲ್ಸ್. ಇದ್ರಲ್ಲಿ ನನ್ನ ಕ್ವಶನ್ ಬೇರೆ ಆನ್ಸರ್. ಗೈಸ್, ಅದು ಒಂದು IPL ಅಲ್ಲಿ ಒಂದು ಟ್ರೆಂಡ್ ಆಗಿತ್ತು ಗೊತ್ತಾ? ಏನ್ ಟ್ರೆಂಡು? ಲಾಸ್ಟ್ ಮ್ಯಾಚ್ RCB ಯಾರು ಗೊತ್ತಾ? ವಾಟ್ಸ್ ಹ್ಯಾಪನಿಂಗ್ ಅಂತ ಒಬ್ಬ ಪಾಕಿಸ್ತಾನ ಗೊತ್ತಾ? ಹೇಳ್ತಾನೆ. ಆ ಸೈಡಾ? ಇನ್ನ ಎಷ್ಟು ಹತ್ಬೇಕು ಬ್ರೋ? ಹತ್ತೋ. ನೀನು ಅಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಕಷ್ಟದಲ್ಲಿ ಬಂದಿದ್ಯಾ? ಈಗ ನೋಡಿಲ್ಲ ಅಂದ್ರೆ ಬರ್ತಾ ಇರಲ್ಲ. ಬ್ರೋ ನೀವು ಹೂ ಅಂದಿದ್ರೆ ಕಾರ ಹಚ್ಬಿಡ್ಬೋದಾಗಿತ್ತು ಬ್ರೋ. Abhi is my close friend.
ಬ್ರೋ ಬರೀ ಶೂಟ್ ಹಾಕೋದು ಮೈ ಫ್ರೆಂಡ್ ಅಭಿ. ಕಾರಲ್ಲಿ ವಂಶಿ ಕ್ಲೋಸ್ ಫ್ರೆಂಡ್ ಅಂದ, ಇವಾಗ ಕೆಳಗಡೆ ನನ್ನ ಕ್ಲೋಸ್ ಫ್ರೆಂಡ್ ನನ್ನ, ಆಮೇಲೆ ನನ್ನ ಅಂತಾನೆ. ಆಮೇಲೆ ಯಾರೋ ಹೋಗ್ತಾ ಇರ್ತಾರೆ ಅವ್ರನ್ನ ಮದುವೆ ಆಗ್ಬಿಡಿ ಅಂತಾನೆ. ಗೈಸ್ ನನ್ನ ಬೆಸ್ಟ್ ಫ್ರೆಂಡ್ ಬಂದು ನೇಚರು ಗೈಸ್ ಫುಲ್ಲು. ಏನು ಗೊತ್ತಾ ಗೈಸ್, ಫುಲ್ಲು ಫಾಗಲ್ಲಿ ಸಿಗಾಕೋಗ್ಬಿಟ್ಟಿದ್ದೀನಿ ಗೈಸ್. ಅದಕ್ಕೇನೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಸರಿಯಾಗಿ ಏನು ಸೀನರಿ ಕಾಣಿಸ್ತಾ ಇಲ್ಲ ಗೈಸ್. ಅದಕ್ಕೋಸ್ಕರ ಸ್ವಲ್ಪ ನಿಮ್ಗೆ ಹೆಂಗೆ ತೋರ್ಸೋದು ಗೊತ್ತಾಗ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ ಗೈಸ್. ಇಟ್ ಈಸ್ ಲೈಕ್ ವಾವ್. ನೆನಪುಗಳು ಸಾವಿರಾರು ಕಣ್ಣ ಮುಚ್ಚೆ ಕಾಡಲು ಮುನಿಸೇಕೋ ಈಗ ನನ್ನಲ್ಲಿ ಮಾತಾಡೋ. ಕದ್ದು ಕದ್ದು ಓಡುವಾಗ ಕಾಲು ಮುರಿದು ನಾ ಅಳುವಾಗ ನನ್ನ ನಗಿಸಿ ಸಾವಿರ ನೋವ ನೀ ಮರೆಸಿದೆ. ನೀನಿರೇ ಜೊತೆಯಲ್ಲಿ ಬೇಸರ ಸುಳಿಯದು. ಇನ್ನು ನಾನೇನು ನಿನಗಿನ್ನು ಹೇಳೋದು ಬಾಕಿ ಇದೆ. ನೀ ನನ್ನ ಜೀವ 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 ಗೆಳೆಯ ಕಣೋ. ನೀ ನಿನ್ನ ದೋಸ್ತಿ ಒಂದೇ ನನ್ನ ಆಸ್ತಿ ಕಣೋ. ನೀ ನನ್ನ ಜೀವ 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 ಗೆಳೆಯ ಕಣೋ.